ಜಗದೀಶ್ ಶಿವಾಯ್ ಗುಡ್ಗಂಟಿ ಬರ್ತಾ ಬನ್ನ ಅಲ್ಲಿ ಕಮ್ಮನ್ ಲೈನ್. ನನ್ನ ಪ್ರಶ್ನೆ ಸಂಖ್ಯೆ 496 ಮಾನ್ಯ ಉಪಮಂತ್ರಿಗಳಿಗೆ ನಾನು ಕೇಳಿ ಬಯಸ್ತಾ ಇದ್ದೀನಿ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಕಳೆದ 1 ವರ್ಷದಿಂದ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ. ಈ ಒಂದು ವಿಷಯ ನನ್ನ ಕ್ಷೇತ್ರದ ಪ್ರಾಮುಖ್ಯವಾದದ್ದು ಮತ್ತು ದೊಡ್ಡ ಸಮಸ್ಯೆ ಆಗಿದೆ. ಅಲ್ಲಿ ತುಂಗಳ ಸಾವಳಿಗೆ ಏತ ನೀರಾವರಿ ಯೋಜನೆ ಈಗಾಗಲೇ ಬಂದಿದ್ದು ಹಲವಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವೈಜ್ಞಾನಿಕ ಆಗಿದೆ ಎಂದು ಸಾಬೀತು ಕೂಡ ಆಗಿದೆ. ಯಾಕಂದರೆ ಇದಕ್ಕೆ ಬರುವಂಥ ಈ ಏತ ನೀರಾವರಿ ಯೋಜನೆ ಪಂಪ್ಸೆಟ್ಗೆ ಬರುವಂಥ ನೀರು ಹಳ್ಯಾಳಂಥ ಊರಿನಿಂದ ಅಂದರೆ ಕೃಷ್ಣಾ ನದಿಯಿಂದ 40 ಕಿಲೋಮೀಟ್ರಿಂದ ಬರಬೇಕು. 40 ಕಿಲೋಮೀಟ್ರದ ದಂಡಿ ಮೇಲೆ ಹಳ್ಯಾಳದಲ್ಲಿ 6 ಪಂಪ್ಗಳು ಕುಡಿಸಿದಾರ. ಒಂದೊಂದು ಪಂಪದು 50 ಕ್ಯೂಸೆಕ್ಸ್ ಇದೆ. ಹೀಗೆ 600 ಇವತ್ತು ಕ್ಯೂಸೆಕ್ಸ್ ಅಲ್ಲಿಂದ ಬರಬೇಕಾಗಿದ್ದ ನೀರು ಮತ್ತೆ ಅದನ್ನು ಎರಡನೆಯ ಏತ ನೀರಾವರಿ ಅಂತ ಪಂಪ್ ಲಿಫ್ಟ್ ಮಾಡಲಿಕ್ಕೆ ಹಾಕಿ ಅಲ್ಲಿ 100 ಕ್ಯೂಸೆಕ್ಸ್ ಹೋಗಿ ಮುಂದೆ 20 ಕಿಲೋಮೀಟರ್ ನಂತರ ಒಂದು ಮಸೂತಿ ಕರೆ ಮಸೂತಿ ಅಂತ ಒಂದು ಯೋಜನೆ ಇದೆ. ಅದು ಕೂಡ ಅಲ್ಲಿ ಜಾಕ್ವೆಲ್ ಹಾಕಿದ್ದಾರೆ. ಮೊದಲನೇ ಜಾಕ್ವೆಲ್ನಿಂದ ಬಂದು ನೀರು ಎರಡನೇ ಜಾಕ್ವೆಲ್ ಕರಿ ಮಸೂತಿ ಹತ್ತಿರ 20 ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ನೀರು ಪೂರೈಕೆ ಮಾಡಬೇಕು. ತದನಂತರ ಮತ್ತೆ 20 ಕಿಲೋಮೀಟರ್ ಗತಿಸಿ ಈ ಒಂದು ಸಾವಳಿ ತುಂಗಳ ಯೋಜನೆಗೆ ಬರಬೇಕು. ಅಲ್ಲಿ ಕರಿ ಮಸೂತಿಯ ಪ್ರಾಜೆಕ್ಟ್ದಲ್ಲಿ ಅಲ್ಲಿ ಪಂಪ್ಗಳಿದ್ದು ಆ ನೀರನ್ನು 375 ಕ್ಯೂಸೆಕ್ಸ್ ನೀರು ಅಲ್ಲಿ ಎತ್ತಾರ. ಈಗ 375 ಅಲ್ಲಿ ಒಂದು 100 475 ಉಳಿತಷ್ಟು 125 ಕ್ಯೂಸೆಕ್ಸ್. ಇದು 25 ಕಿಲೋಮೀಟರ್ ಗತಿಸಿ ಇಲ್ಲಿ ಓಪನ್ ಕೆನಾಲ್ ಎಲ್ಲವು. ಅಲ್ಲಿ ರೈತರು ಏನು ಮಾಡಕತ್ತಾರ, ಸೈಫೂನ್ ಹಾಕಿ ಕೆಲವೊಂದು ಪಾಠಗಳನ್ನು ಕೂಡ ಬಿಟ್ಟಿದಾರ. ಅಲ್ಲಿ ವೈಜ್ಞಾನಿಕವಾಗಿ ಕೇಳ್ರಿ ನಂದು ಒಂದು ನಾನು ದಯವಿಟ್ಟು ಕೇಳಿ, ಬಹಳ 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 ಪ್ರಮುಖವಾದದ್ದು ರೈತರ ಪ್ರತಿಭಟನೆ ಕೇಳ್ರಿ. ಆಮೇಲೆ ಇಲ್ಲಿ 125 ಕ್ಯೂಸೆಕ್ಸ್ 20 ಕಿಲೋಮೀಟರ್ ಏನು ಬರಬೇಕು ಅಲ್ಲಿ ಪಾಠಗಳ ಮುಖಾಂತರ ಎಲ್ಲ ಕೂಡ 100 ಕ್ಯೂಸೆಕ್ಸ್ ಹೋಗ್ತದೆ. ಬರೋದು ಬರೇ ದಂಡಿಗೆ ಬರ್ತದೆ ಇಲ್ಲಿ ನಮ್ಮ ಹತ್ರ 25 ಕ್ಯೂಸೆಕ್ಸ್. ಇಲ್ಲಿ 3 ಪಂಪ್ಗಳಿದಾವೆ, 50 ಕ್ಯೂಸೆಕ್ಸ್ 3 ಪಂಪ್ ಅಂದರೆ 150 ಕ್ಯೂಸೆಕ್ಸ್ ಬಂದರೆ ಮಾತ್ರ ನೀರು ಒದಗಲಿಕ್ಕೆ ಸಾಧ್ಯ ಇದೆ. ಆದರೆ 150 ಕ್ಯೂಸೆಕ್ಸ್ ಬರಬೇಕಾಗಿದ್ದು ನೀರು ಪೂರ ಪಂಪ್ ಸೆಟ್ ಇದೆ, ಪಂಪ್ಗಳಿದಾವೆ, ಪೂರ ಎಲ್ಲ ಇದೆ. ಆದರೆ ನೀರೇ ಬರ್ತಾ ಇಲ್ಲ. ಇಲ್ಲಿ 25 ಕ್ಯೂಸೆಕ್ಸ್ ಅಂದರೆ ಅರ್ಧ ಪಂಪ್ ನಡೀಲಿಕ್ಕೆ ಸಾಧ್ಯ ಇದೆ. ಇದು ವೈಜ್ಞಾನಿಕವಾಗಿ ಇದು ಸಾಧ್ಯ ಇಲ್ಲೇ ಇಲ್ಲ. ಆದ್ದರಿಂದ ಇದನ್ನು ಹೇಳ ಬಯಸ್ತಾ ಇದ್ದೇನೆ. ಅದನ್ನು MD ಅವರಿಗೂ ಕೂಡ ನಾನು ಇದನ್ನು ಅವ್ರ ಗಣನೆ ತಂದಿದ್ದೇನೆ. ಅಲ್ಲಿ ರಾತ್ರಿ ಅದ್ರ ಮ್ಯಾಗ 9,000 ಹೆಕ್ಟರ್ ಜಮೀನು ಎಲ್ಲ ತಯಾರು ಮಾಡ್ಕೊಂಡು ಕೂತಾರ. ಅದು ವಂಚಿತರಾಗ್ಯಾರ ಬಹಳಷ್ಟು ರೈತ. ಅದಕ್ಕೆ ದಯವಿಟ್ಟು ನಾನು ಒಂದೇ ಕೇಳ್ಕೊಳ್ಳೋದ್ರು, ಈ ಭಾಳ ಇದು ಕೊನೆಯದಾಗಿ ಕೇಳ್ಕೊತಾ ಇದ್ದೇನೆ, ಹೆಂಗಾರು ಮಾಡಿ ಅದಕ್ಕೆ ಒತ್ತು ಕೊಟ್ಟು ಈ ಒಂದು ಯೋಜನೆ ಏನು ಮಾಡಿರಿ ಅದು ಪೂರ ಫೇಲ್ ಆಗಿದೆ. ಅದಕ್ಕೆ 40 ಕಿಲೋಮೀಟರ್ ತರು ಬದಲಿ ಇಲ್ಲಿ ಒಂದೇ ಒಂದು 8 ಕಿಲೋಮೀಟರ್ ಮ್ಯಾಗ ತುಬಚಿ ಅಂತ ಊರಿದೆ, ಅಲ್ಲೂ ಕೃಷ್ಣಾ ನದಿ ಇದೆ. ಕೃಷ್ಣಾ ನದಿಗಿಂತ 8 ಕಿಲೋಮೀಟರ್ ಅಲ್ಲಿ ಹೊಸ ಪಂಪ್ ಸೆಟ್ ಹಾಕಿ ಇದ್ದ ಪಂಪ್ ಸೆಟ್ಗಳನ್ನು ಶಿಫ್ಟ್ ಮಾಡಿದ್ದಾದ್ರೆ ಬರೀ 8 ಕಿಲೋಮೀಟರ್ ಇಂದ ನೀರು ಬಂದ್ಬಿಡ್ತದೆ. ಇದೇ ಡಿಸ್ಚಾರ್ಜ್ DC ಅಂತರ ಡಿಸ್ಚಾರ್ಜ್ ಚಾನಲ್ ಏನಿದೆ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ನಾನು ಒಂದೇ ಒಂದು ಕೇಳ್ಕೊತಾ ಇದ್ದು, ಬಹಳ ತೀಕ್ಷ್ಣ ಮಹತ್ವದ ಪ್ರತಿಭಟನೆ ಆಗ್ತಾ ಇದೆ. ರೈತರು ಎಲ್ಲರೂ ವಂಚಿತರಾಗ್ಯಾರ. ಅದಕ್ಕೆ ಹೊಸ ಇದೇನು ಇದ್ದ ಯೋಜನೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನೀವು ತುಬಚಿಯಲ್ಲಿ ಪಂಪ್ ಹೌಸ್ ಅನ್ನು ಮಾಡಿ ಅಲ್ಲಿ ಜಾಕ್ವೆಲ್ ಮಾಡ್ರಿ. ಇದ್ದ ಪಂಪ್ಗಳಲ್ಲಿ ಪರಿಹಾರ ಆಗ್ತದ. ಇದು ನಾನು ಸದನಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಮಹೋದಯರು ಇದನ್ನು ಮಾಡಲೇ ಕೊಡಬೇಕಂತ ಎಲ್ಲ ರೈತರ ಪರವಾಗಿ ವಿನಂತಿ ಮಾಡ್ಕೋತೇನೆ ನಾನು. ಅಧ್ಯಕ್ಷರೇ, ಸ್ವಲ್ಪ ಅಶೋಕ್ ಅವರ ಇದು ಕೇಳಿದ್ ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ, ಸ್ವಲ್ಪ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು. ಇರಿಗೇಷನ್ ಹಿರಿಯರು ಅವ್ರೇನು ಪ್ರಸ್ತಾವನೆ ಮಾಡಿದ್ದಾರೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಭಾಳ ಮೇಜರ್ ಸಮಸ್ಯೆ. ಐ ಫುಲ್ಲಿ ಅಗ್ರಿ ವಿತ್ ಹಿಮ್. ಎಲ್ಲೂ ಟೇಲ್ ಎಂಡ್ಗೆ ನೀರು ಹೋಗ್ತಾ ಇಲ್ಲ. ಏನಾಗಿದೆ, ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದ್ದೀವಿ. 50% ಮೇಲೆ ನೀರು ಹೋಗ್ತಾ ಇಲ್ಲ. ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದ್ವಿ. ಈಗ ನಾವು ಎತ್ತಿನೊಳೆ ಎಕ್ಸಾಂಪಲ್ ಎತ್ತಿನೊಳೆ ಮಾಡ್ತಾ ಇದ್ದೀವಿ. ಎತ್ತಿನೊಳೆ 25,000 ಕೋಟಿ ಈಗಾಗಲೇ ಖರ್ಚಾಗಿದೆ.
ನನಗೆ ಭಯ ಆಗ್ತಾ ಇದೆ, ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ. ತುಮಕೂರು ನೀರು ಬಿಟ್ಟೋ ಸ್ಟೇಜಲ್ಲಿ ಇಲ್ಲ. ಈಗ ನಾವೇನಾರು ಅಲೋ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟು 1-2 ತಿಂಗಳು ಮಾತ್ರ ನೀರು ತೆಗಿಯೋಕೆ ಅವಕಾಶ. ಮಿಕ್ಕಿದೆಲ್ಲ ಈಗೆಲ್ಲ ಪಂಪ್ ಇದಕ್ಕೇನೆ ಕ್ಯಾನಲ್ಗಳಿಗೆಲ್ಲ ಬೋರ್ಗಳನ್ನ ಹಾಕ್ಬಿಡ್ತಾರೆ, ಸೈಫನ್ ಮಾಡ್ತಾರೆ, ನೀರು ಮೋಟ್ರ್ಗಳು ಹಾಕ್ಬಿಡ್ತಾರೆ, ತೆಗೆದು ಬಿಡ್ತಾರೆ. ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ, ಅದು ಆ ಪ್ರಾಜೆಕ್ಟ್ ಆಗಿದೆ. ಹೆಚ್ಚು ಕಮ್ಮಿ 90% ನೀರೆಲ್ಲ ಕಂಪ್ಲೀಟ್ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರೆ ಆಫೀಸರ್ ಏನು ಮಾಡೋಕ್ಕಾಗಲ್ಲ. ನಾವು ಲೋಕಲ್ ಲೀಡರ್ಸು, ಪಾಲಿಟಿಷಿಯನ್ಸು ನಾವು ಒಂದು ತೀರ್ಮಾನ ಮಾಡಬೇಕು. ಚಾನಲ್ ಮಾಡೋದು ಏನಕ್ಕೋಸ್ಕರ, ನೀರು ಕೆಳಗಡೆವರೆಗೂ ಟೈಲ್ ಎಂಡ್ವರೆಗೂ ನೀರು ಹರಿಬೇಕು. ಅದಕ್ಕೆ ನಾವು ನಮ್ಮ ಶಾಸಕರು, ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು. ತಾವು ಹೇಳೋದಾದ್ರೆ, ತಾವೆಲ್ಲ ಒಪ್ಪೋದಾದ್ರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್. ನಾನು ಇದನ್ನ ಎಕ್ಸಾಮಿನ್ ಮಾಡಿದ್ದೀನಿ, ಯಾವ ರೀತಿ ನಿಯಂತ್ರಣ ಮಾಡಬೇಕು, ಏನು ಮಾಡಬೇಕು ಅಂತ. ಆ ನೀರು ಟೈಲ್ ಎಂಡ್ ಅಲ್ಲ, 50% ನೀರು ಹೋಗ್ಲಿಲ್ಲ ಅಂತಂದ್ರೆ ನಾವು ಪ್ರಾಜೆಕ್ಟ್ ಮಾಡಿ ಏನು ಸುಖ. ಆಮೇಲೆ ನೀರನ್ನ ಲಿಫ್ಟ್ ಮಾಡ್ತಾ ಇದೀವಿ. ನಾವು ಲಿಫ್ಟ್ ಮಾಡಿಬಿಟ್ಟು ಯಾವುದೋ ತುಂಬುವಂಥ ಯೋಜನೆಗೆ ನಾವು ಕಳಿಸ್ತಾ ಇದ್ವಿ. ನಾವು ಲಿಫ್ಟ್ ಮಾಡಿ ಚಾನಲ್ಗೆ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡಿಕೊಂಡು 10 ಕಿಲೋಮೀಟರ್ ತೆಗೆದುಕೊಂಡು ಹೋದ್ರೆ ಯಾವ ರೈತರಿಗೆ ಏನು ಅನುಕೂಲ ಆಗ್ತದೆ? ಸೊ ಅದಕ್ಕೆ ನಿಮ್ಮ ಇದನ್ನ ನಾವು ಗಮನಿಸ್ತಾ ಇದ್ದೀವಿ. ನೀವೇನು ಸಲಹೆ ಕೊಟ್ಟಿದ್ದೀರೋ ಅದನ್ನು ಕೂಡ ದಾಖಲೆ ಇಟ್ಕೊಂಡಿರ್ತೀನಿ. ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಿ. ಐ ವಿಲ್ ಆಲ್ಸೋ ಲುಕ್ ಅಟ್ ಇಟ್. ಬಟ್ ಒಂದು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ ಇನ್ನೊಂದು ಈ ವಾರದಲ್ಲೇ ನಾನು ಒಂದು ಬಿಲ್ ರೆಡಿ ಮಾಡಿದ್ದೀನಿ. ಆ ಬಿಲ್ ತರ್ತೀನಿ, ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಖಂಡಿತ ಕಡಿಯೋಣ. ನೀವೆಲ್ಲ ನೀವು ಸಹಕಾರ ಕೊಟ್ರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ. ಆಗ ಏನಾಗ್ತದೆ, ಯಾರು ಚಾನಲ್ ಒಳಗಡೆ ಮೋಟ್ರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ. ಒಂದು ಕಡೆ ಅರ್ಧ TMC, ಒಂದು ತಾಲೂಕಿಗೆ 3/4 TMC, ಕೊನೆ ಟೈಲೆಂಡ್ ಹೋಗೋದೇ ಇಲ್ಲ. ಇಲ್ಲಿ KRSL ಮಳವಳ್ಳಿಗೆ ಹೋಗೋದೇ ಇಲ್ಲ ನೀರು. ತಿರ್ಗಾ ಇನ್ನೊಂದು ಕಡೆ ಹೋಗೋದೇ ಇಲ್ಲ. ಗದಗ್ ನಾನು ಹೋಗಿ ನೋಡಿದ್ದೀನಿ, ಗದಗ್ ಇನ್ನ ನೀರೇ ನೋಡಿಲ್ಲ ಅವರು. ಚಾನಲ್ ಮಾಡಿ 20 ವರ್ಷ ಆಗಿದೆ ಗದಗ ಜಿಲ್ಲೆಯಲ್ಲಿ. ಸೊ ಹಂಗೆಲ್ಲ ಆಗೋಂಥ ಪರಿಸ್ಥಿತಿ ಬೇಡ. ಪ್ಲೀಸ್ CC ಪಾಟೀಲ್, ನಿಮ್ಮ ಏರಿಯಾಗೆ ಬಂದೆ ನಾನು ಒಂದಿನ. 15 ವರ್ಷದಿಂದ ನಾನು ದಯವಿಟ್ಟು ಆ ಬಿಲ್ ತೊಗೊಂಬರಿ ಸರ್. ದಯವಿಟ್ಟು ಆ ಬಿಲ್ ತೊಗೊಂಬರಿ, ನಮ್ಮ ಸಂಪೂರ್ಣ ಸಹಕಾರ ಇದೆ ಸರ್ ಅದಕ್ಕೆ. ಯಾಕೆಂದ್ರೆ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್. ಯಾವ ಪ್ರಾಜೆಕ್ಟ್ ಮಾಡೋದು ಸಾಧ್ಯ ಇಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಈ ಟೈಲೆಂಡಿಗೆ ನೀರು ಹೋಗ್ಬೇಕು ಅಂತ ಇಲ್ಲೇ ಹೇಳ್ತಾರೆ. ಮತ್ತೆ ಇವರೇ ಮಧ್ಯದಿಂದ ನೀವು ಯೋಜನೆಗಳು ಮಾಡ್ತಿರಲ್ಲ, ಅದೆಷ್ಟು ಸೂಕ್ತ ಅಂತ ನಾನು ಕೇಳ್ತೀನಿ. ನಮ್ಮ ತುಮಕೂರು ಹೇಮಾವತಿ ನೀರು ಯೋಜನೆ ಹೋಗ್ಬೇಕಾದ್ರೆ ನೀವೇ ಒಂದು ವೈಡನ್ ಮಾಡಿದಿರಿ ಕೆನಲ್ ಇಲ್ಲಿಗೆ ಕುಣಗಲ್ವರೆಗೂ. ಮತ್ತೀಗ ಗುಬ್ಬಿ ಹತ್ರದಿಂದ ಮತ್ತೆ ಎಕ್ಸ್ಪ್ರೆಸ್ ಹೈವೇ ತಗೊಂಡು ಹೋಗಕ್ಕೆ ನೀವೇ ಯೋಜನೆ ಮಾಡ್ತೀರಿ, ಅದೆಷ್ಟು ಸೂಕ್ತ? ದಯಮಾಡಿ ಅದನ್ನ ದಯಮಾಡಿ ಮಾಡಬೇಡಿ. ಅಲ್ಲಿಂದ ಬೇಕಿದ್ರೆ ಇವರು ಎಕ್ಸ್ಪ್ರೆಸ್ ಹೈವೇ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಸರ್ಕಾರ ನಮ್ದು ಕುಣಗಲ್ವರೆಗೂ ಟೈಲೆಂಡ್ ಇದೆ, ಅಲ್ಲಿಂದ ನಾಲೆಯಲ್ಲಿ 50% ಬರೀ ಸೀಪೇಜ್ ಬಿಡಿ. ಈಗ ಅಲ್ಲಿಂದ ಬಿಡಿ, ಅಲ್ಲಿಂದ ಬೇಕಿದ್ರೆ ನೀವು ಮಾಗಡಿಗಾರ ತಗೊಂಡೋಗಿ, ಎಲ್ಲಿಗಾರ ತಗೊಂಡೋಗಿ, ಅಲ್ಲಿ ನೀವು ಟೈಲೆಂಡ್ ಎಲ್ಲಿವರೆಗೂ ಜಿಲ್ಲೆವರೆಗೂ ಅಲ್ಲಿಂದ ನೀವು ತಗೊಂಡೋಗುವಂತ ಕೆಲಸ ಆಗ್ಬೇಕು ಅಂತ ನನ್ನ ಆಗ್ರಹ. ಸ್ವಾಮಿ ಸುರೇಶ್ ಬಾಬು ಅವರು, ಬಾಲಕೃಷ್ಣ ಸರಿ ಇದೆ. ನಮ್ದೊಂದು ಸಲಹೆ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಇದು ಕೊನೆ ಭಾಗದ ಟೈಲೆಂಡ್ ಎಲ್ಲೆಲ್ಲ ಯಾವುದೇ ನಾಲೆ ಹೌದು ಮಾತಾಡ್ಬೇಕು, ಅವ್ರು ಮುಗಿಲಿ. ಅಧ್ಯಕ್ಷೆ, ನಾಲೆಗಳು ಎಲ್ಲೇ ಇರ್ಲಿ, ಟೈಲೆಂಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಏನು ಇವತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು, ತಮ್ಮ ಅರಿವಿನ ಮುಖಾಂತರ ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಒಂದು ಅರ್ಧ ಗಂಟೆಗೆ ಚರ್ಚೆಗೆ ಒಂದು ಕನ್ವರ್ಟ್ ಮಾಡಿದೆ ಅಧ್ಯಕ್ಷೆ. ಆಯ್ತು, ಓಕೆ. ಈಗಾಗಲೇ ಜಮಖಂಡಿಯ ಶಾಸಕರು ಸಭಾಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರಿಗೆ ಒಂದು ಕ್ವಶನ್ ಅವರ್ ಚಿಕ್ಕೆ ಗುರುತಿನ ಪ್ರಶ್ನೆಯನ್ನು ಎತ್ತಿ ಅವರು ಮಾತಾಡಿದ್ದಾರೆ. ಆ ಯೋಜನೆ ನನ್ನ ಕ್ಷೇತ್ರದಿಂದ ಪ್ರಾರಂಭ ಆಗುತ್ತೆ, ಅವರು ಟೇಲ್ ಎಂಡ್ಗೆ ಬರುತ್ತೆ. ಅವ್ರದ್ದು ಅಲ್ಲಿ ತುಂಗಳ ಮತ್ತು ಸಾವಳಿಗೆ ಅಂತ ಹೇಳಿ ಅವ್ರ ಕ್ಷೇತ್ರದಲ್ಲಿ 2 ಹಳ್ಳಿಗಳನ್ನು ಸೇರಿರ್ತಕ್ಕಂಥದ್ದು. ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ, ಆದರೆ ಅವ್ರು ಕೇಳಿದ್ದೇನೆಂದರೆ
ಆ ಪಂಪ್ ಸೆಟ್ಗಳನ್ನು ಕಿತ್ತು ಇನ್ನೊಂದು ಜಾಕಲ್ ಮಾಡಿ ಅಲ್ಲಿ ಪಂಪ್ ಸೆಟ್ ಕಿತ್ತು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಮಂತ್ರಿಗಳು ಬೇಕಾದ್ರೆ ಹೊಸ ಮಾಡ್ಬೇಕಂತ ಯೋಜನೆ ಹೇಳಿ. ಮಾಡ್ಕೊಳ್ಳಿ, ತಕರಾರಿಲ್ಲ. ಯಾಕಂತಂದ್ರೆ ಟೇಲ್ ಎಂಡಕ್ ನೀರ್ ಬರದೇ ಇರೋದ್ರಿಂದ ಅದನ್ನ ಪೂರ ಬಂದ್ ಮಾಡೋದು ಸರ್ತಕ್ಕಂತ ಸರಿಯಲ್ಲ. ಓಕೆ, ಮುಂದಿನ ತೀರ್ಮಾನದಲ್ಲಿ ಅವ್ರ ಬಿಲ್ ತಗೊಂಬಂದ್ರೆ ಅವಾಗ ಬೇಕಾದ್ರೆ ಸವಿಸ್ತಾರವಾಗಿ ನಾಗೇಂದ್ರ ಅವರೇ, ನೀವು ಯಾಕೆ ಮಾತಾಡ್ತೀರಿ ಇಲ್ಲಿ? ಅಲ್ಲಿ ಪ್ರಶ್ನೆ ಕೇಳಿದ್ರೆ ಅಲ್ಲಿದ್ದಾರೆ ಮಂತ್ರಿಗಳು, ಇಲ್ಲಿದ್ದಾರೆ, ಅದಕ್ಕೆ ನೀವು ಮಧ್ಯದೇನಿದು? ನಿಮ್ಮ ನೆಕ್ಸ್ಟ್ ಕ್ವಶನ್ ಇದೆ. ಎಸ್ ಡಿ ತಮ್ಮಯ್ಯ, ಯಾಕೆ ಲೇಟ್ ಯಾಕೆ ಬರ್ತೀರಿ ನೀವು? ಅಧ್ಯಕ್ಷರೇ, ಅಧ್ಯಕ್ಷರೇ, ಇಲ್ಲ ಕೂತ್ಕೊಳ್ಳಿ ಅವರೇ, ನೆಕ್ಸ್ಟ್ ಬರ್ತದೆ ಲೈನ್ ಅಲ್ಲಿ. ಅದ ಮಾನ್ಯ ಪ್ರಶ್ನೆ ಕೇಳಿ ಬೇಕು ಬನ್ನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 407ಕ್ಕೆ ನಮ್ಮ ಕ್ಷೇತ್ರದ ಭದ್ರಾ ಉಪಕಣಿವೆ ಮತ್ತು ರಣಘಟ್ಟಕ್ಕೆ ಸಂಬಂಧಿಸಿದಂತೆ ಸನ್ಮಾನ್ಯ ಉಪಮಂತ್ರಿಗಳು ಹಾಗೂ ಭಾರಿ ನೀರಾವರಿ ಸಚಿವರ ಅಲ್ಲಿ ಉತ್ತರ ಕೇಳಲು ಬಯಸ್ತಾ ಇದ್ದೇನೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳು ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇಲಾಖೆ ವತಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಈ ಉತ್ತರದಲ್ಲಿ ಏನು ನಮ್ಮ ಭದ್ರಾ ಉಪಕಣಿವೆಯಿಂದ ಸುಮಾರು 197 ಕೆರೆ ತುಂಬಿಸುವ ಯೋಜನೆಗೆ ಈಗಾಗಲೇ ಮೊದಲನೇ ಹಂತ, ಎರಡನೇ ಹಂತದ ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದು ಕಾಮಗಾರಿ ನಡೀತಾ ಇರ್ತದೆ. ನಮಗೆ ನಮ್ಮ ಜಿಲ್ಲೆಯಲ್ಲಿ ಅದು 3 ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ: ತರೀಕೆರೆ, ಕಡೂರು, ಚಿಕ್ಕಮಗಳೂರು ಹಾಗೂ ಅರಸೀಕೆರೆಯ 1 ಕೆರೆ. ದಯಮಾಡಿ ಇವತ್ತು ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭದ್ರಾ ಮೇಲ್ದಂಡೆ ಸಂಬಂಧಪಟ್ಟಂತೆ ತರೀಕೆರೆ ತಾಲೂಕಿಗೆ ಆಗಮಿಸಿ ಅಲ್ಲಿದ್ದಂಥ ಭೂಮಿ ಇದನ್ನ ತೆರವುಗೊಳಿಸುವಂಥ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ದಯಮಾಡಿ ಈ ಒಂದು ಕಾಮಗಾರಿನಲ್ಲಿ ಏನು ಭದ್ರಾ ಉಪಕಣಿವೆದು 2024ಕ್ಕೆ ಮೊದಲು ಮುಗಿಸ್ತೇವೆ ಅಂತ ಹೇಳಿದ್ರು, ಈಗ 2025ಕ್ಕೆ ಎರಡನೇ ಹಂತವನ್ನು ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಆದರೆ ಎರಡನೇ ಹಂತದ ಕಾಮಗಾರಿ ನಿಧಾನ ಆಗಿದೆ. ಈ ಜುಲೈ ತಿಂಗಳಲ್ಲಿ 3ನೇ ಹಂತ, 4ನೇ ಹಂತದನ್ನ ಟೆಂಡರ್ ಕರಿತವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಈ 3ನೇ ಹಂತ, 4ನೇ ಹಂತದ ಟೆಂಡರ್ ಅನ್ನ ಕರೆಸಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ತೇನೆ. ಅದೇ ರೀತಿ ಬೇಲೂರು ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಭಾಷಣ ಮಾಡಬೇಡಿ. ಭಾಷಣ ಇಲ್ಲ ಸರ್, ಸಮಸ್ಯೆ ಕೇಳಿ, ಪ್ರಶ್ನೆ ಕೇಳಿ. ಏನ್ ಸಮಸ್ಯೆ ಇದೆ? ಸಮಸ್ಯೆನೇ ಹೇಳ್ತಾ ಇದ್ದೀನಿ ಸರ್. ಅಲ್ಲಿ ಪಾಯಿಂಟ್ ಇಲ್ಲ ಪಾಯಿಂಟ್ಗೆ ಬರ್ತಾ ಇದ್ದೀನಿ. ಬೇಲೂರು ತಾಲೂಕಿನಲ್ಲಿ ರಣಘಟ್ಟ ಯೋಜನೆ ಏನಿದೆ ಅದು ಬೇಲೂರು ತಾಲೂಕಿನ 7 ಕೆರೆ, ನಮ್ಮ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಕೆರೆ, ಒಟ್ಟು 8 ಕೆರೆಗಳ 125 ಕೋಟಿ ರೂಪಾಯಿನ ಕಾಮಗಾರಿ ನಡೀತಾ ಇದೆ. ಅದು 2024ಕ್ಕೆ ಮುಗಿಸ್ತೀವಿ ಅಂತೇಳಿ 25ಕ್ಕೆ ಅಂತ ಹೇಳಿದ್ದಾರೆ. ದಯಮಾಡಿ ಆದಷ್ಟು ಬೇಗ ಮುಗಿಸಿ ನಮ್ಮ ಜನ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಕಳಕಳಿಯ ಮನವಿಯನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಬೇಲೂರು ಸಂಬಂಧಪಟ್ಟಂಗೆ ನೀವು ಕೂತ್ಕೊಳ್ಳಿ, ಈಗ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ, ದಯವಿಟ್ಟು ಕಾಮಗಾರಿ, ಕಳಪೆ ಕಾಮಗಾರಿ ಕೂಡಿದೆ, ಅದನ್ನ ಗಮನಕ್ಕೆ ತಂದು ಸಭಾಧ್ಯಕ್ಷರೇ, DCM ಸಾಹೇಬರಲ್ಲಿ ಮನವಿ, ಸ್ಥಳ ಪರಿಶೀಲನೆ ಸಾಹೇಬರಿಗೆ ದಯಮಾಡಿ ಹೇಮಾವತಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ 20,000 ಕ್ಯೂಸೆಕ್ ಬರ್ತಾ ಇದೆ. ಚಾನಲ್ಗಳಿಗೆ ನೀರು ಹರಿಸ್ತಕ್ಕಂಥದಕ್ಕೆ ಬೇಗ ICC ಮೀಟಿಂಗ್ ಕರೆದು ಆದೇಶ ಮಾಡ್ಲಿಕ್ಕೆ ಉಸ್ತುವಾರಿ ಸಚಿವರು ಅವಕಾಶ ಮಾಡ್ತಾ ಇದ್ದೀನಿ ಅಷ್ಟೇ. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ರಣಘಟ್ಟದ್ದು ಆಮೇಲೆ ಮಾತಾಡೋಣ. ಸುರೇಶ್, ಇದು ಮುಗಿಸ್ಕೊಂಡು ಬನ್ನಿ ಮಾತಾಡಿ. ಯಾರ್ಯಾರಿಗೆ ಇರಿಗೇಷನ್ ಬಗ್ಗೆ ಮಾತಾಡ್ಲಿಕ್ಕಿದೆ ದಯವಿಟ್ಟು ಕೆಚ್ಚಲ್ಲಿ ಇರ್ತಾರೆ, ಅಲ್ಲಿ ಕೂತ್ಕೊಂಡು ಇಡೀ ದಿವಸ ಮಾತಾಡಿ. ನೆಕ್ಸ್ಟ್ ಅಧ್ಯಕ್ಷರೇ, ಇವ್ರದೆಲ್ಲ ಪ್ರಾಬ್ಲಮ್ಗೆ ಬಿಲ್ ತಗೊಂಡು ಬರ್ತೀನಿ. ಈ ಸೆಷನ್ ಅಲ್ಲೇ ತರ್ತೀನಿ. ಒಂದ್ ದಿನ ಫುಲ್ ಇಟ್ಬಿಡಿ ಅದಕ್ಕೆ, ಯಾಕೆಂದ್ರೆ ಇವ್ರಿಗೆಲ್ಲ ಇಂಪಾರ್ಟೆಂಟ್ ಅದು. ಓಕೆ, ಈಗ ಅಧ್ಯಕ್ಷರೇ, ಏನ್ ಕೇಳಿರುವಂತ ಪ್ರಶ್ನೆ ಇದೆಯಲ್ಲ, ಅಲ್ಲ ಮಂತ್ರಿ ನಿಂತಿದ್ದೀರಿ ನೀವು, ಕಡೂರು ಕೆರೆ ತುಂಬಿಸುವಂತ ಯೋಜನೆ ಬಗ್ಗೆ ಅವರು ಈಗಾಗಲೇ ಅವ್ರಿಗೆ 3rd ಸ್ಟೇಜ್ 4th ಸ್ಟೇಜ್ ಈಗ ಕಂಪ್ಲೀಟ್ ಅವ್ರು ಹೇಳಿದ್ದಾರೆ. ನಾವು 2 ರಣಘಟ್ಟ ನೀರಾವರಿ ಯೋಜನೆ ಅದನ್ನ ಈಗಾಗಲೇ ಒಂದು ಹಂತಕ್ಕೆ ಬಂದು ಈಗಾಗಲೇ ಕಾಮಗಾರಿ ಕ್ಲೋಸ್ ಆಗುವಂತ ಸಂದರ್ಭಕ್ಕೆ ಬಂದಿದೆ. ಈಗ ಕಡೂರು ತುಂಬಿಸುವಂತ ಯೋಜನೆ ಏನಿದೆ, ಮೊದಲನೇ ಹಂತಕ್ಕಿಂತ 2ನೇ ಹಂತ 3ನೇ ಹಂತಕ್ಕೆ ಈಗಾಗಲೇ ನಾವು ಮಾಡಬೇಕು. ಅದಕ್ಕೆ ಲಾಸ್ಟ್ ಟೈಮ್ ನಾನು ಬೋರ್ಡ್ ತೆಗೆದುಕೊಂಡು ಬಂದಿದ್ದೆ. ಎಸ್ಟಿಮೇಟ್ ಮಾಡಬೇಕಾಗಿತ್ತು, ಹೊಸ ವರ್ಷದ ಪ್ರಕಾರ ಎಸ್ಟಿಮೇಟ್ ಮಾಡಬೇಕಾಗಿತ್ತು. ಆ ಎಸ್ಟಿಮೇಟ್ ನಾವು ಮಾಡ್ತಾ ಇದ್ದೀವಿ, ಮಾಡಿ ಈಗಾಗಲೇ ರೆಡಿ ಆಗಿದೆ. ನೆಕ್ಸ್ಟ್ ಬೋರ್ಡಲ್ಲಿ ಇಡ್ತೀನಿ. ಅದಾದ ತಕ್ಷಣ ಅದನ್ನು ಕೆಲಸ ಪ್ರಾರಂಭ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಅಪ್ರೂವಲ್ ಆಗಿದೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ.
ಸೊ ಅದಕ್ಕೆ ಅದನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.